ಅಂದ್ರೆ ಆ ಪ್ರಭಾವಳಿಯನ್ನು ತಗೊಂಡ್ರೆ ನಮ್ಮ ವ್ಯಕ್ತಿತ್ವ ನಾವು ಈಗ ಕಾಣುವುದಕ್ಕಿಂತ 12 ಅಂಗುಲ, ಈ ಕಡೆ 12 ಅಂಗುಲ, ಈ ಕಡೆ 12 ಅಂಗುಲ, ಮೇಲೆ 12 ಅಂಗುಲ ವ್ಯಾಪಿಸಿಕೊಂಡಿದೆ. ಆ ಪ್ರಭಾವಳಿ ಉಂಟಲ್ಲ, ಅದಕ್ಕೆ ಬೇರೆ ಬೇರೆ ಬಣ್ಣಗಳಿರ್ತವೆ. ನಮ್ಮ ಪ್ರಭಾವಳಿಗೆ ಬೇರೆ ಬೇರೆ ಬಣ್ಣಗಳಿರ್ತವೆ. ಒಂದೊಂದು ಸರ್ತಿ ಅದು ಹಸುರಾಗಿ ಕಾಣುತ್ತೆ, ಒಂದೊಂದು ಸರ್ತಿ ಹಳದಿಯಾಗಿ ಕಾಣುತ್ತೆ, ಒಂದೊಂದು ಸರ್ತಿ ಕೆಂಪಾಗಿ ಕಾಣುತ್ತೆ. ಕಾಣುವವರಿಗೆ, ಕಣ್ಮುಚ್ಚಿ ಬದುಕುವವರಿಗೆ ಯಾವುದೂ ಕಾಣೋದಿಲ್ಲ. ಪ್ರಭಾವಳಿ ತಮ್ಮ ಪ್ರಭಾವಳಿಯೇ ಕಾಣದವರು ಇನ್ನೊಬ್ಬರ ಪ್ರಭಾವಳಿಯನ್ನು ಏನು ಕಾಣ್ತಾರೆ. ಅವರಿಗೆ ಪ್ರಭಾವಳಿ ಕಾಣಬೇಕಾದ್ರೆ ಬೆಳ್ಳಿದ್ದು ಚಿನ್ನದ್ದು ಪ್ರಭಾವಳಿ ಇಟ್ಟರೆ ಮಾತ್ರ ಕಾಣೋದು, ನಿಜವಾದ ಪ್ರಭಾವಳಿ ಕಾಣೋಲ್ಲ. ಅಂದ್ರೆ ಈ ಪ್ರಭಾವಳಿ ಏನು ದೇಹದಿಂದ ಹೊರಗೆ ಚಿಮ್ಮುವ ಪ್ರಭೆ ಇದೆ, ಅದು ಬೇರೆ ಬೇರೆ ಬಣ್ಣದಿಂದ ಕಾಣಿಸುತ್ತೆ. ಯಾಕೆ ಈ ಬಣ್ಣ ಬೇರೆ ಬೇರೆ ಆಗತ್ತೆ ಅಂತ ಅನ್ನೋದನ್ನ ಯೋಚನೆ ಮಾಡಿದಾಗ ಒಂದು ಸಂಗತಿ ಗೊತ್ತಾಯಿತು. ಅದು ಬಣ್ಣ ಯಾವಾಗ ಬದಲಾಗತ್ತೆ? ಒಬ್ಬ ಮನುಷ್ಯನಿಗೆ ತುಂಬಾ ಸಿಟ್ಟು ಬಂದಿದೆ. ಸಿಟ್ಟಿನಲ್ಲಿ ಏನು ಒಳಗಿನಿಂದ ಅವನು ಕುದೀತಾ ಇದ್ದಾನೆ ಕೋಪದಲ್ಲಿ. ಆದರೆ ಎದುರು ತೋರಿಸ್ಲಿಕ್ಕೆ ಉಪಾಯ ಇಲ್ಲ. ಎದುರಲ್ಲಿ ಬಹಳ ಚಂದ, ಬಹಳ ಸಂತೋಷ ಆಯಿತು, ನೀವು ಬಂದದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಾರೆ. ಒಳಗಿನಿಂದ ಸಿಟ್ಟು, ಈ ಮನುಷ್ಯನ ಚಚ್ಚಿ ಬಿಡಬೇಕು ಅಂತ ಸಿಟ್ಟು. ಗೊತ್ತಾಗುವುದಿಲ್ಲ, ನಮ್ಮ ಮಾತಿನಿಂದ ನಾವು ಮೋಸ ಮಾಡುತ್ತೇವೆ. ಈ ಬಣ್ಣ ಕೆಂಪಾಗುತ್ತೆ. ಹಾಗಾದರೆ ಮನುಷ್ಯನ ಮನಸ್ಸಿನಲ್ಲಿ ಕೋಪದ ಚಿಂತನೆ ಬಂದಾಗ ಇದು ಕೆಂಪಾಗತ್ತೆ. ಅದೇ ಸಂತೋಷ ಆನಂದವಾಗಿದ್ದರೆ ಹಳದಿ ಆಗತ್ತೆ. ತುಂಬಾ ಜ್ಞಾನ ತುಂಬಿಕೊಂಡಿದ್ರೆ ನೀಲ ಆಗತ್ತೆ. ಹಾಗಾದ್ರೆ ಒಳಗಿನ ಜ್ಞಾನಾನಂದಗಳ ಸ್ಥಿತಿಗೆ ತಕ್ಕಂತೆ ಬಣ್ಣ ಬದಲಾಗುವುದು ಅಂದ್ರೆ ಜ್ಞಾನಾನಂದಕ್ಕೆ ಬಣ್ಣ ಉಂಟು ಅಂತಾಯ್ತಲ್ಲ. ಇದು ಭೌತಿಕ ಬಣ್ಣ ಅಲ್ಲ. ಭೌತಿಕ ಬಣ್ಣ ಆದ್ರೆ ಕಣ್ಣಿಗೆ ಕಾಣುತ್ತಿತ್ತು. ಹಾಗಾಗಿ ಜ್ಞಾನಾನಂದಗಳಿಗೆ ನಮ್ಮ ಈ ಕಣ್ಣಿಗೆ ಕಾಣದ ಒಂದು ಬಣ್ಣ, ರೂಪ, ಆಕಾರ ಇದೆ. ಇದು ಇವತ್ತು ಸಿದ್ಧವಾದ ವಿಷಯ. ಅದನ್ನೇ ಮೋಕ್ಷದ ಅದೇ ಇರೋದು ನಿಜವಾದ ಬಣ್ಣ. ನಾವು ಈಗ ಹಾಕೊಂಡ ಬಣ್ಣ, ಮುಖ ಚಂದ ಕಾಣಬೇಕಾದ್ರೆ ಪೌಡರ್ ಹಾಕೊಳ್ಳೋದು. ಅಲ್ಲಿ ಹಾಗಲ್ಲ, ನಿಜವಾದ ಬಣ್ಣವೇ ಕಾಣ. ಮುಖವಾಡ ಅಲ್ಲ, ಮುಖ ನಿಜವಾದ ಬಣ್ಣ. ಅದು ಜೀವದ ಆಕಾರ, ಜೀವದ ಬಣ್ಣ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಬಣ್ಣದಲ್ಲಿದ್ದರು. ಜೀವಗಳ ಬಣ್ಣ ಕೆಲವರು ಇಂದ್ರನೀಲ ಮಣಿಯಂತೆ, ಕೆಲವರು ನಾನಾ ವಿಧವಾದ ವಜ್ರ ವೈಡೂರ್ಯಗಳ ಎಲ್ಲ ಬಣ್ಣಗಳಲ್ಲಿ ಆ ಜೀವಗಳ ವೈವಿಧ್ಯ ಇತ್ತು. ಆ ಜೀವದ ಸ್ವರೂಪದ, ಯಾಕೆಂದರೆ ಮೋಕ್ಷದಲ್ಲಿ 4 ಬಗೆಯ ಮೋಕ್ಷವನ್ನು ಹೇಳ್ತಾರೆ. ಕೆಲವರು ಭಗವಂತನ ಸಾಲೋಕ್ಯ ಅಂದ್ರೆ, ನಾವೀಗ ಎಲ್ಲ ಉಡುಪಿ ತಾಲೂಕಿನಲ್ಲಿ ಇದ್ದವರೆಲ್ಲ ಎಲ್ಲಿದ್ದೇವೆ? ನಾವು ಉಡುಪಿಯಲ್ಲಿದ್ದೇವೆ. ಅಥವಾ ಉಡುಪಿ ತಾಲೂಕು ಬೇಡಪ್ಪ, ಅದು ದೊಡ್ಡದಾಯ್ತು. ಉಡುಪಿ ಪೇಟೆ, ಉಡುಪಿ ಸಿಟಿ, ನಗರ. ಉಡುಪಿ ನಗರದಲ್ಲಿ ಇದ್ದವರೆಲ್ಲರೂ ಉಡುಪಿಯಲ್ಲಿದ್ದಾರೆ. ಆದರೆ ಅವರಿಗೆ ಕೃಷ್ಣ ದೂರದಲ್ಲಿರ್ತಾರೆ. ಕೃಷ್ಣನ ಹತ್ತಿರ ಇರೋದಲ್ಲ ಅವರು. ಉಡುಪಿಯಲ್ಲಿ ಕೃಷ್ಣನೂ ಉಡುಪಿಯಲ್ಲಿ ಇದ್ದಾನೆ, ಅವರು ಉಡುಪಿಯಲ್ಲಿದ್ದಾರೆ ಅಷ್ಟೇ. ಕೃಷ್ಣನ ದರ್ಶನ ಆಗಬೇಕಾದ್ರೆ ಎಷ್ಟೋ ಮೈಲ್ ನಡೆದು ಬರಬೇಕು. ಆದ್ದರಿಂದ ಅವರು ಸಾಲೋಕ್ಯ. ಉಡುಪಿ ನಗರದಲ್ಲಿರುವವರಿಗೆ ಸಾಲೋಕ್ಯ. ಹಾಗೆ ಕೆಲವರಿಗೆ ಭಗವಂತನ ಸಾಲೋಕ್ಯ ಮಾತ್ರ, ನಿತ್ಯ ಭಗವಂತನ ದರ್ಶನ ಅಥವಾ ನಿತ್ಯ ಸಾಮೀಪ್ಯ ಇಲ್ಲ. ಅಂಥ ಮುಕ್ತಿಯೂ ಇದೆ. ಅದರ ನಂತರ ಸಾಮೀಪ್ಯ, ಅದಕ್ಕಿಂತ ಮೇಲಿನ ಎತ್ತರದವರಿಗೆ ಸಾಮೀಪ್ಯ. ಅಂದ್ರೆ ಅವರು ಉಡುಪಿಯಲ್ಲೇ ಇರುವುದಲ್ಲ, ಕೃಷ್ಣ ಮಠದಲ್ಲೇ ಇರುವುದು. ಆವಾಗ ನಿತ್ಯ ಭಗವಂತನ ದರ್ಶನ ಮಾಡ್ಲಿಕ್ಕಾಗತ್ತೆ. ಒಂದು ಥರದ ಸಾಮೀಪ್ಯ. ಇದು ಸದಾ ಭಗವಂತನ ಬಳಿಯೇ ಓಡಾಡತಕ್ಕಂಥ ಭಾಗ್ಯ ಪಡೆದವರು ಸಾಮೀಪ್ಯ. ಆದರೆ ಅವರಿಗೆ ಇದಕ್ಕಿಂತಲೂ ಎತ್ತರಕ್ಕೇರಿದವರಿಗೆ ಸಾರೂಪ್ಯ. ಅಂದರೆ ಅವರು ಸರ್ವೇ ಚತುರ್ಬಾಹವ ಒಂದು ವಿಷಯ ಮನಃ ಪ್ರವೇಶ ಅವರ ಸುರುಚ ಸುವರ್ಚಸ ಸುಪೇಶಲ ಭಾಗವತರು ಹೇಳ್ತಾರೆ. ಚತುರ್ಭುಜ, ಭಗವಂತನಂತೆ ಆಕಾರ, ಭಗವಂತನಂತೆ ಚತುರ್ಭುಜತ್ವಾದಿಗಳನ್ನ ಧರಿಸಿ ಆ ರೂಪದಿಂದ ಓಡಾಡ್ತಕ್ಕಂಥ ಶಕ್ತಿ ಇರುವವರಿಗೆ ಸಾರೂಪ್ಯ. ಭಗವಂತನ ಸಮಾನವಾದ, ಸಮಾನ ಅಂದ್ರೆ ಸ್ವಲ್ಪ ಮಟ್ಟಿಗೆ, ಪೂರ್ತಿ ಸಾರೂಪ್ಯ ಅಲ್ಲ ಅದು. ನೋಡ್ಲಿಕ್ಕೆ ಭಗವಂತನಂತೆ ಇವರು ಚತುರ್ಬಾಹುಗಳು. ಅಂದರೆ ಏನಂದ್ರೆ ಈ ವಿಷಯ ಇಷ್ಟೇ, ಕೆಲವರಿಗೆ ಸಹಜವಾಗಿ ಚತುರ್ಭುಜತ್ವ ಇದೆ ಸ್ವರೂಪದಲ್ಲಿ, ಎಲ್ಲರಿಗೆ ಇಲ್ಲ. ಕೆಲವರಿಗೆ ಸ್ವರೂಪದಲ್ಲೇ ಚತುರ್ಭುಜತ್ವ ಇದೆ. ಅಂಥವರಿಗೆ ಅಲ್ಲಿಯೂ ಸ್ವರೂಪ ಅಭಿವ್ಯಕ್ತಾದಾಗ ಚತುರ್ಭುಜರಾಗಿರ್ತಾರೆ. ಎಲ್ಲರಿಗೂ ಚತುರ್ಭುಜ ಇರೋದಿಲ್ಲ. ಅವರು ಸ್ವರೂಪದಲ್ಲೇ ಚತುರ್ಭುಜತ್ವ ಇದ್ರೂ ಭೂಮಿಯಲ್ಲಿದ್ದಾಗ 2 ಮುಚ್ಚಿಕೊಂಡು 2 ತೋಳಿನಿಂದಲೇ ಬದುಕಿದ್ರು. ನಿಜವಾದ 2 ತೋಳು ಹೊರಗೆ ಬರಲೇ ಇಲ್ಲ. ಅದು ಮೋಕ್ಷದಲ್ಲಿ ಬಂತು ಚತುರ್ಭುಜತ್ವ. ಅದನ್ನೇ ತೋರಿಸುವುದಕ್ಕೋಸ್ಕರವೇ ಈ ಮಾತನ್ನು ನಮಗೆ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ತೇನೈವ ರೂಪೇಣ ಚತುರ್ಭುಜೇನ ಅಂತ ಅರ್ಜುನನ ಹತ್ತಿರ ವ್ಯಾಸರು ಹೇಳಿದ ಮಾತನ್ನು ವ್ಯಾಸರು ಉಲ್ಲೇಖ ಮಾಡ್ತಾರೆ. ಅರ್ಜುನ ಕೃಷ್ಣನ ವಿಶ್ವರೂಪವನ್ನು ನೋಡಿದ ಮೇಲೆ, ನನಗೆ ನಿನ್ನ ವಿಶ್ವರೂಪ ನೋಡಿ ಭಯ ಆಗ್ತಾ ಇದೆ, ನಿನ್ನ ನಿಜವಾದ ರೂಪ ತೋರಿಸು,
ನಿಜವಾದ ರೂಪ ಅಂದ್ರೆ ಹೇಗಿರ್ಬೇಕು? ಕೊಳವೆ ಹಿಡಿದ ಕೈ, ಎರಡು ಕೈ ಅಲ್ಲ, ನಿನ್ನ 4 ಕೈಯ ನಿಜ ರೂಪವನ್ನು ತೋರಿಸು. ಅಂದರೆ ಚತುರ್ಭುಜತ್ವ ಭಗವಂತನ ಸಹಜ ರೂಪ. ಚತುರ್ಭುಜತ್ವ ಅನ್ನೋದು ತೋರಿಸುವುದಲ್ಲ. ಈ ನಾಟಕದಲ್ಲಿ ವಿಷ್ಣುವಿನ ಪಾತ್ರ ಹಾಕಿದವರು ಕೈಗಟ್ಟಿಕೊಂಡು ಅಥವಾ ಮಹಿಷಮರ್ದಿನಿಯ ಆಟದಲ್ಲಿ ಆ ಕಡೆ 6 ಈ ಕಡೆ 6 ಎಕ್ಸ್ಟ್ರಾ ತೋಳುಗಳನ್ನು ಸಿಕ್ಕಿಸಿಕೊಂಡು ಪ್ರತ್ಯಕ್ಷ ಆಗ್ತಾರಲ್ಲ, ದುರ್ಗಾ ಅಂತ ಸಪ್ತ ದುರ್ಗಾ ಮಹಾತ್ಮೆಯೋ ಏನೋ ಇರುತ್ತಲ್ಲ, ಅದಲ್ಲ. ನಾಟಕ ಕಂಪನಿಯ ತೋಳಲ್ಲ, ಸಹಜವಾಗಿ ಚತುರ್ಭುಜತ್ವ. ಹಾಗೆ ಕೆಲವು ಜೀವಕ್ಕೆ ಸಹಜವಾಗಿ ಚತುರ್ಭುಜತ್ವ ಇದೆ, ಕೆಲವು ಜೀವಕ್ಕೆ ದ್ವಿಭುಜತ್ವ. ಯಾರು ಚತುರ್ಭುಜರೋ ಅವರಲ್ಲಿ ಚತುರ್ಭುಜರಾಗ್ತಾರೆ. ಅಂದ್ರೆ ಭಗವಂತನಂತೆ 4 ಕೈ, ಇದು ಸಾರೂಪ್ಯ. ಇದಕ್ಕಿಂತಲೂ ಒಂದು ವಿಶಿಷ್ಟವಾದ ಸ್ಥಿತಿ ಇದೆ. ಅವರು ಭಗವಂತನ ಒಡನೆ ಬೆರೆತು ಹೋಗ್ತಾರೆ. ಭಗವಂತನ ರೂಪದಲ್ಲೇ ಸೇರಿಕೊಂಡು ಭಗವಂತನ ನೋಡಿದಾಗ ಅವರು ನೋಡ್ತಾರೆ. ಅಂದ್ರೆ ಭಗವಂತನ ದೇಹದ ಒಳಗೆ ಲೀನರಾಗಿದ್ದಾರೆ. ಇದು ಸಾಯುಜ್ಯ. ಹೀಗೆ 4 ವಿಧದ ಮುಕ್ತಿಯನ್ನು ವರ್ಣಿಸಿದ್ದಾರೆ. ಅವರಿಗೆ ಬೇರೆ ಬೇರೆ ಆಕಾರಗಳು, ಬೇರೆ ಬೇರೆ ಬಣ್ಣಗಳು, ಎಲ್ಲವೂ ವಜ್ರ ವೈಡೂರ್ಯಗಳಂತೆ ಪ್ರಕಾಶಮಾನವಾದಂತಹ ರೂಪಗಳು. ಮನೆಯೂ ಪ್ರಕಾಶಮಯ. ಅಲ್ಲಿ ಸೂರ್ಯಚಂದ್ರರ ಅವಶ್ಯಕತೆ ಇಲ್ಲ. ಸೂರ್ಯಚಂದ್ರರಿದ್ದಾರೆ, ಅವರು ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವರೇನು ಉಳಿದವರ ಮನೆಗೆ ಬೆಳಕು ಹಾಯಿಸಲಿಕ್ಕೋಸ್ಕರ ಅಲ್ಲ. ಸೂರ್ಯಚಂದ್ರರಂತೆ ಎಲ್ಲರೂ ಪ್ರಕಾಶಮಯ. ಸೂರ್ಯ ಸಹಸ್ರಸ್ಯ ಭವೇ ದಿಗ್ವದು ಉದ್ಧಿತ ಇಡೀ ಭಾವ ಸದೃಶಿ ಸಾಸ್ಯ ಭಾಸಸ್ತಸ್ಯ ಮಹಾತ್ಮನ. ಇಡೀ ಜಗತ್ತನ್ನ ಬೆಳಗಿಸುವ ಬೆಳಕು ಜೀವ ಸ್ವರೂಪದಲ್ಲಿ ಅವರು ಬೆಳಕಿನ ಪುಂಜವಾಗಿ ಬಿಟ್ಟಿದ್ದಾರೆ. ಅವರಿಗೆ ಬೆಳಕು ಇನ್ನೊಂದು ದೀಪ, ಕರದೀಪ, ಸೂರ್ಯ ಚಂದ್ರ ಏನು ಬೇಡ. ಅವರ ಕರದೀಪ ಅಲ್ಲ, ಅವರ ಇಡೀ ಶರೀರವೇ ದೀಪ. ಅಂಥ ಬೆಳಕಿನ ಪುಂಜವಾಗಿ ಬಿಟ್ಟಿದ್ದಾರೆ. ಇದನ್ನೆಲ್ಲ ವರ್ಣನೆ ಮಾಡ್ತಾರೆ. ಈ ನಗರ ವರ್ಣನೆ ನಾವು ಲೋಕದಲ್ಲಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಹೇಳಿ? ಎಲ್ಲ ಮನೆಗಳು ಬೆಳಕಿನ ಪುಂಜ. ಒಂದು ಮನೆಯ ಬೆಳಕು ಇನ್ನೊಂದು ಮನೆಗೆ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಬಣ್ಣ, ಇದು ಇನ್ನೊಂದು ಬಣ್ಣ. ಆ ಇಡೀ ನಗರ, ಅದಕ್ಕೆ ಸುತ್ತ ಪ್ರಾಕಾರಗಳು, ಪ್ರಾಕಾರದಲ್ಲಿ ಮನೆ ರಿಫ್ಲೆಕ್ಟ್ ಆಗ್ತಿರ್ತವೆ. ಅದನ್ನ ಹೇಳ್ತಾರೆ. ಇದೆಲ್ಲ ನಾವು ಯಾವ ನಗರದಲ್ಲಿ ವರ್ಣನೆ ಮಾಡುವುದು? ಇಲ್ಲಿ ಎಲ್ಲಿಯೂ ಆಗೋದಿಲ್ಲ. ಅದು ಹೇಗೆ ರಿಫ್ಲೆಕ್ಟ್ ಆಗ್ತಿತ್ತು ಅಂದ್ರೆ, ಶೇಷ ಹೇಳ್ತಾನೆ, ಭಗವಂತ ನನ್ನ ಮೇಲೆ ಮಲಗಿದಾಗ ನನ್ನ ಮೈಯಲ್ಲಿ ಬಿಡೀ ಶೇಷ ಭೋಗದಲ್ಲಿ ಭಗವಂತನ ನೀಲವರ್ಣದ ದೇಹ ಪ್ರತಿಬಿಂಬಿತ ಕನ್ನಡಿಯಲ್ಲಿ ರಿಫ್ಲೆಕ್ಟ್ ಆದ ಹಾಗೆ ಆಗ್ತಿತ್ತು. ಹಾಗೆ ಅಲ್ಲಿ ಒಂದು ಗೋಡೆಗಳಲ್ಲಿ, ಮನೆಯ ಗೋಡೆಗಳಲ್ಲಿ ಮನೆಯ ರಿಫ್ಲೆಕ್ಷನ್, ಪ್ರತಿಬಿಂಬ ಬೀಳ್ತಿತ್ತು. ಅಂಥ ಅದ್ಭುತವಾದ ನಗರ. ಇನ್ನೊಂದು ಸಂಗತಿ, ಅಲ್ಲಿ ಜನಸಂಖ್ಯೆ ಎಷ್ಟು? ನಗರದಲ್ಲಿ ಜನಸಂಖ್ಯೆ ವಿಪರೀತ ಬೆಳೀತಾ ಇದೆ. ಮೋಕ್ಷದ ಜನಸಂಖ್ಯೆ ಎಷ್ಟು? ಅನಂತ. ಯಾಕೆಂದ್ರೆ ಅನಂತ ಕಾಲದಿಂದ ಮುಕ್ತರಾದವರಿದ್ದಾರೆ. ಅನಂತ ಅಂದ್ರೆ ಅಲ್ಲಿ ಮುಕ್ತರಾದ ಅನಂತ ಶೇಷರು, ಮುಕ್ತರಾದ ಅನಂತ ಗರುಡರು, ಮುಕ್ತರಾದ ಅನಂತ ಬ್ರಹ್ಮರು, ಮುಕ್ತರಾದ ಅನಂತ ಇಂದ್ರರು. ಈ ಅನಂತ ಒಬ್ಬೊಬ್ಬರು ಒಂದೊಂದು ಜೀವವು ಆ ದೇವತಾಗಳಲ್ಲಿ ಅನಂತ ಸಂಖ್ಯೆಯಲ್ಲಿ ಅಲ್ಲಿದ್ದಾರೆ. ಅನಂತ ಕಾಲದಿಂದ ಮುಕ್ತರಾದ ಶೇಷರಿದ್ದಾರೆ. ಇನ್ನು ಅನಂತ ಶೇಷರು ಮುಕ್ತರಾಗಲಿಕ್ಕಿದ್ದಾರೆ. ಅನಂತ ಗರುಡರು, ಅನಂತ ಬ್ರಹ್ಮರು, ಅನಂತ ಇಂದ್ರರು, ಅವರಿಗೂ ಅಲ್ಲಿ ಜಾಗ ಇದೆ. ಅಂದ್ರೆ ಅದು ಎಂಥದ್ದು? ಅದು ಎಷ್ಟು ತುಂಬಿದರೂ ತುಂಬದ ಮನೆ ಅಂತ. ಇದೆಲ್ಲ ಯಾಕೆಂದ್ರೆ ಅದು ಜ್ಞಾನಾನಂದಮಯ. ನಿಮಗೆ ಅರ್ಥ ಆಗಲ್ಲ. ಇಲ್ಲಿ ಮನೆ ಕಟ್ಟಿದ್ರೆ ಅಷ್ಟು 10 ಸೆನ್ಸ್ ಮನೆ ಕಟ್ಟಿದ್ರೆ ಹೋಯ್ತು, ಅಷ್ಟು ಜಾಗ ಹೋಯ್ತು, ಅಲ್ಲಿ ಹೋಗೋದ. ಅದು ಎಷ್ಟು ಮನೆ ಅಂತ ಹಾಕಿದ್ರು. ಅನಂತ ಗರುಡ ಶೇಷಾದಿಗಳು ಇವತ್ತು ಅಲ್ಲಿ ವಾಸವಾಗಿದ್ದಾರೆ. ಇನ್ನು ಅನಂತ ವಾಸ ಮಾಡುವಂತಹದ್ದಿದೆ. ಆದರೂ ಕೂಡ ತುಂಬದ ಅದು ಅನಂತ ಮಂದಿ ಇದ್ದಾರೆ. ಇನ್ನೂ ಅನಂತ ಅವಕಾಶ ಇದೆ. ಯಾಕೆಂದ್ರೆ ಅನಂತನಾದ ಭಗವಂತನ ಲೋಕ, ಅಲ್ಲಿ ಎಂದೂ ತುಂಬುವುದಿಲ್ಲ. ತುಂಬದ ಯಾವತ್ತೂ ಕೂಡ ಅನಂತ ಜೀವರು ಇದ್ದರೂ ಇನ್ನೂ ಅನಂತ ಜೀವರಿಗೆ ಅವಕಾಶ ಇರತಕ್ಕಂಥ ಅನಂತ ಲೋಕ ಅದು ಅಂತ ಆ ಲೋಕದ ಚೆಲುವನ್ನ ಅನ್ಯಾದೃಶವಾಗಿ ವರ್ಣಿಸಿದ್ದಾರೆ. ಆಮೇಲೆ ಅಲ್ಲಿ ಬಹಳ ವಿಚಿತ್ರ ಅಂದ್ರೆ ಅವರು ಹೇಳ್ತಾರೆ, ಅನಂತ ಆಗಿರತಕ್ಕ ದೇವರಿಗೆ ನಾವು ಗಂಟೆ ಬಡಿದಿದ್ರು ಬಂದದ್ದು ಗೊತ್ತಾಗತ್ತೆ. ಅಭಿಪ್ರಾಯ ಕೆಲವರಿಗೆ ದೇವರಿಗೆ ಕೇಳಿಸುವುದಿಲ್ಲೇನೋ ಅಂತ ಗಂಟೆ ಹೊಡೆದು ಎಬ್ಬಿಸುವುದು. ಯಾಕೆ ದೇವರಿಗೆ ಗೊತ್ತಾಗದಿತ್ತು ನಾವು ಬಂದದ್ದು ಅಂತ ರೆಕಾರ್ಡ್ ಆಗಬೇಕಲ್ಲ, ಅದು ದೊಡ್ಡ ಸಮಸ್ಯೆ. ದೇವರಿಗೆ ನಾವು ಬರೋ ಮುಂಚೆ ಗೊತ್ತಾಗುತ್ತೆ ಬರ್ತಾ ಇದ್ದಾನೆ ಅಂತ ಪ್ರಾಣಿ ಅಂತ, ಅದಕ್ಕೆ ಗಂಟೆ ಬಡಿಬೇಕಾಗಿಲ್ಲ. ಈಗ ದೇವಲೋಕದಲ್ಲಿ ಇರತಕ್ಕಂಥ ಭಗವಂತ ಅವನು ಅನಂತ ಜೀವರಾಶಿಯನ್ನು ತುಂಬಿದರೂ ತುಂಬದ ಬೆಳಕಿನ ಲೋಕದ ಅದ್ಭುತವಾದ ವರ್ಣನೆ ಮಾಡಿ, ಅಲ್ಲಿ ಭಗವಂತನ ಮಂದಿರ, ಅವನು ವಿಶೇಷವಾಗಿ ಭಗವಂತ ನಿತ್ಯ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತನ ಮಂದಿರ. ಅಲ್ಲಿ ಭಗವಂತನ ಹೇಗೆ ಅಂದ್ರೆ
ನಕ್ಷತ್ರಗಳ, ಅದಕ್ಕೆ ಉಪಮಾನ ಕೊಡ್ತಾರೆ ನೋಡಿ, ನಕ್ಷತ್ರಗಳ ರಾಶಿಯ ಮಧ್ಯದಲ್ಲಿ ಚಂದ್ರ ಕಾಣಿಸಿದ ಹಾಗೆ ಉಳಿದ ಮುಕ್ತರ ಮನೆಗಳು ನಕ್ಷತ್ರಗಳಂತೆ ಇದ್ದರೆ ಅದು ಚಂದ್ರನಂತೆ ಅದು ವಿಶಿಷ್ಟವಾಗಿ ಬೆಳಗ್ತಾ ಇರತಕ್ಕಂತಹ ಒಂದು ಬೆಳಕಿನ ಲೋಕ. ಅಲ್ಲಿ ಸ್ವಯಂ ಇಂದಿರೆ ಇವ ಪ್ರತಿಮಾನಕರಿ, ಅಲ್ಲಿ ಶ್ರೀಯತ್ರ ಮಾನಕಾರಿಣಿ ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ತಾನೇ ರೂಪಿಣಿ ಉರುಗಾಯ ಸೇವೆ ಮಾಡ್ತಾ ಇದ್ದಾಳೆ. ಲಕ್ಷ್ಮಿ ಸ್ವತಃ ಮನೆಯಲ್ಲಿ ಹರಿಯ ಸೇವೆ ಮಾಡಿಕೊಂಡು, ಹರಿಯ ಪರಿಚರ್ಯೆ ಮಾಡಿಕೊಂಡು ಭಗವಂತನ ಗುಣಗಾನ ಮಾಡ್ತಾ ಇದ್ದಾಳೆ, ಭಗವಂತನ ಗುಣದ ಚಿಂತನೆ ಮಾಡ್ತಾ ಇದ್ದಾಳೆ. ಅನಂತ ಕಾಲದಿಂದ ಭಗವಂತನ ಗುಣದ ಚಿಂತನೆ ಮಾಡ್ತಾ ಇದ್ದಾಳೆ. ಇವತ್ತಿಗೂ ಭಗವಂತನ ಗುಣದ ಕೊನೆ ಅವಳಿಗೆ ಸಿಗಲಿಲ್ಲ. ಅವನು ಹೇಳ್ತಾನೆ, ಅವನ ಶೇಷ ಲಕ್ಷ್ಮಿಗೆ ಸಿಗಲಿಲ್ಲ, ಬ್ರಹ್ಮಾದಿಗಳಿಗೆ ಸಿಗಲಿಲ್ಲ, ನಮಗೆ ಏನು ಸಿಗುತ್ತೆ? ನಾನೇನೋ 1000 ಬಾಯಿಯಿಂದ ಹೇಳಿದರೆ ಶೇಷ ಹೇಳಬೇಕು ಅಂತ ನೀವು ಬಂದಿದ್ದೀರಿ, ನಮಗೇನು ತಿಳಿಯುತ್ತೆ? ನಮಗೆ ಅವನ ಸದಾ ನನ್ನ ಮೇಲೆ ಮಲಗಿದ ಭಗವಂತ ಏನು ಅಂತ ನನಗೂ ಗೊತ್ತಿಲ್ಲ. ಆದರೆ ಬ್ರಹ್ಮಾದಿಗಳು ಹೇಳಿದ್ದನ್ನು ಕೇಳಿಕೊಂಡು ನಾವು ಏನೋ ಹೇಳ್ತೇವೆ. ಆದರೆ ವಸ್ತುತಃ ನಮಗೆ ಯಾರಿಗೂ ಏನೂ ಗೊತ್ತಿಲ್ಲ. ಸ್ವತಃ ಲಕ್ಷ್ಮಿಗೆ ಅವನ ಮಹಿಮೆಯ ಅಂತಪಾರ ತಿಳಿದಿಲ್ಲ. ಅಂಥ ವೈಕುಂಠ ಲೋಕ ಯಾಕೆ ವರ್ಣನೆ ಮಾಡಿದೆ ಗೊತ್ತಾ? ಆಚಾರ್ಯರ ಶಾಸ್ತ್ರ ಓದಿದವರಿಗೆ ಏನು ಫಲ ಅಂತ ಕೇಳಿದಿರಿ, ಇಂಥ ವೈಕುಂಠ ಫಲ. ಆದರೆ ಬೇರೆ ಫಲಗಳು ಉಂಟು, ಇಲ್ಲ ಅಂತಲ್ಲ. ಲೌಕಿಕ ಫಲಗಳನ್ನು ಪಡೆಯಬಹುದು, ಸ್ವರ್ಗಾದಿಗಳನ್ನು ಪಡೆಯಬಹುದು. ಆದರೆ ಹೇಳ್ತಾರೆ ಅದು ಫಲ ಅಲ್ಲ. ಯಾಕೆಂದ್ರೆ ನಾವು ಒಂದು ತೋಟದಲ್ಲಿ ಬೆಳೆ ಬೆಳೆಸ್ತೇವೆ, ಕಾಯಿ ಪಲ್ಯ ತೋಟ ಮಾಡ್ತೇವೆ, ಅಥವಾ ಭತ್ತದ ಬೆಳೆ ಬೆಳೆಸ್ತೇವೆ. ಅದರ ಅಡಿಯಲ್ಲಿ ಹುಲ್ಲು ಬೆಳೆಯುತ್ತೆ. ಹುಲ್ಲು ಬೆಳೆಯೋದು ಫಲ ಅಲ್ಲ, ಅದು ಉಪಯೋಗ ಬೀಳುತ್ತೆ. ಯಾಕಂದ್ರೆ ದನದ ಕೊಟ್ಟಿಗೆ ಹಾಕಿ ದನಗಳಿಗೆ ಹುಲ್ಲು ಬೇಕು. ಅದು ದನಗಳಿಗೆ, ಮನುಷ್ಯರಿಗಲ್ಲ. ಹಾಗೆ ಮನುಷ್ಯರು ಪಡಿಬೇಕು, ದನಗಳ ಹಾಗೆ ಹುಲ್ಲು ಸಿಕ್ಕಿತು ಅಂತ ಮಧ್ವ ಸಿದ್ಧಾಂತ ಓದಿ ಹುಲ್ಲು ಪಡೆಯಬೇಡಿ, ಧಾನ್ಯ ಪಡೆಯಿರಿ. ಅದರಿಂದ ಸ್ವರ್ಗಾದಿ ಫಲವನ್ನು ಬಯಸಬೇಡಿ, ಮೋಕ್ಷ ಫಲವನ್ನು ಬಯಸಿ ಆಚಾರ್ಯ ಸಿದ್ಧಾಂತವನ್ನು ಓದಿ ಅಂತ ಶೇಷ ಸನಕಾದಿಗಳಿಗೆ ಹೇಳಿದ ಅನ್ನುವ ಒಂದು ವಿಚಿತ್ರ ಸಂಗತಿಯನ್ನ ತೋರಿಸುವಂತಹ ಈ ಸರ್ಗ ಲೋಕದ ವರ್ಣನೆ ನಂತರ ಅಲ್ಲಿರತಕ್ಕಂಥ ಮುಕ್ತರಾದ ಸ್ತ್ರೀ ಪುರುಷರ ಶೃಂಗಾರದ ವರ್ಣನೆ ಬರುತ್ತೆ. ಅದನ್ನ ಎಷ್ಟು ನಾವು ಹೇಳಬಹುದು ಅದನ್ನು ನಾಳೆ ದಿವಸ ಕೃಷ್ಣನ ಸನ್ನಿಧಿಯಲ್ಲಿ ಮುಕ್ತರ ಶೃಂಗಾರದ ಚಿಂತನೆ ಮಾಡೋಣ. ನಾವು ಏಕಾದಶ ಸರ್ಗ ಮೋಕ್ಷ ವರ್ಣನೆಯ ಒಂದು ಪ್ರಸಂಗದಲ್ಲಿ ನಿನ್ನೆ ಹಲವು ಸಂಗತಿಗಳನ್ನು ನಾವು ನೋಡಿದೆವು. ಮೋಕ್ಷದಲ್ಲಿ ಕೂಡ ಸ್ತ್ರೀ ಪುರುಷ ಭೇದ ಇದೆ, ಅದು ಜೀವಸ್ವಭಾವ. ಅದರಿಂದ ಮೋಕ್ಷದಲ್ಲಿ ಎಲ್ಲರೂ ಏಕರೂಪರಾಗುವುದಿಲ್ಲ. ಸ್ತ್ರೀಭಿರುವ ಜ್ಞಾನೇರುವ ಜ್ಞಾತಿಭಿರುವ ಅಜ್ಞಾತಿಭಿರುವ ಯಕ್ಷನ್ ಕ್ರೀಡನ್ನ ರಮಮಾಣ ಅಂತಕ್ಕಂಥ ಮಾತು ವೇದದಲ್ಲಿ ಕೂಡ ಇದೆ ಅಂತಕ್ಕಂಥ ಮಾತನ್ನ ತೋರಿಸುವುದಕ್ಕೋಸ್ಕರ ಮತ್ತು ನಿಜವಾದ ಶೃಂಗಾರ ರಸ ಯಾವುದು, ನಿಜವಾದ ಶೃಂಗಾರ ಎಲ್ಲಿದೆ, ಜೀವನದಲ್ಲಿ ಇದೆಯೋ? ನಿಜವಾದ ಶೃಂಗಾರ, ನಿಜವಾದ ದಾಂಪತ್ಯ ಇರುವುದು ಮೋಕ್ಷದಲ್ಲಿ ಮಾತ್ರ. ಇಲ್ಲಿ ಇರುವುದರ ನಾಟಕ. ಸಂಸಾರದಲ್ಲಿ ನಾಟಕ ಇದೆ, ದಾಂಪತ್ಯದ ನಾಟಕ ಇದೆ. ಅಲ್ಲಿ ನಿಜವಾದ ಶೃಂಗಾರ ಇದೆ, ನಿಜವಾದ ದಾಂಪತ್ಯ ಇದೆ. ಇದನ್ನ ಕೂಡ ತಿಳಿಸಬೇಕಾಗಿದೆ ನಾರಾಯಣ ಪಂಡಿತಾಚಾರ್ಯರಿಗೆ. ಇಲ್ಲಿ ಅದಕ್ಕೆ ಅವರ ಕಾರಣ ಹೇಳ್ತಾರೆ. ಏನಂದ್ರೆ ಇಲ್ಲಿಯ ಒಂದು ಜೀವನದ ಭೋಗದಲ್ಲಿ ಅದು ಭೋಗದಿಂದ ಬಳಲಿಕೆ, ಆಯಾಸ, ದುಃಖ ಎಲ್ಲ ಇದೆ. ಇದು ಸುಖಮಯವಾದ ಭೋಗ ಅಲ್ಲ. ಇಲ್ಲಿ ಇರತಕ್ಕಂಥ ಭೋಗ, ಸಂಸಾರದ ಭೋಗದಲ್ಲಿ ಆ ಭೋಗ ದುಃಖವನ್ನು ತರುವ ಭೋಗ. ಸರ್ವೇಂದ್ರಿಯಾಣ ಜರಯಂತಿ ತೇಜ, ಅದು ನಚಿಕೇತ ಹೇಳಿದ ಹಾಗೆ ಇಲ್ಲಿ ಅವನು ಅನುಭವಿಸ್ತಕ್ಕಂಥ ಸುಖ ಅವನನ್ನು ಪ್ರತಿಕ್ಷಣ ಮುಕ್ತಿನತ್ತ ಸುಖ ಅನ್ನೋದು ಇದೆ. ಕೇವಲ ಆನಂದ ರೂಪವಾದ ಅದರಿಂದ ನಿಜವಾದಂತ. ಆಮೇಲೆ ಇಲ್ಲಿ ಅಲ್ಲಿ ಒಂದು ದುಃಖ ಇದೆ.
ಸಂಗತಿ, ಇಲ್ಲಿ ಮನುಷ್ಯ ಎಷ್ಟೇ ಸಾಂಸಾರಿಕವಾದ ಅನ್ಯೋನ್ಯ ಜೀವನವನ್ನು ನಡೆಸಲಿ, ಅದು ಒಂದು ದುರಂತದಲ್ಲಿ ಕೊನೆಗೊಳ್ಳುತ್ತೆ. ಒಂದು ಪತಿ ಸಾಯ್ತಾನೆ, ಒಂದು ಪತ್ನಿ ಸಾಯ್ತಾಳೆ. ಅದರ ನಂತರ ಅವರ ಆ ಪ್ರೀತಿಯ ದುಃಖ ಮಾತ್ರ ಉಳಿಯೋದು, ವಿರಹವ್ಯಥೆ. ಇಲ್ಲೇ ಇದ್ದಾಗಲೂ ಗಂಡನಿಗೆಲ್ಲೋ ಟ್ರಾನ್ಸ್ಫರ್ ಆಗುತ್ತೆ, ಹೆಂಡತಿ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗುತ್ತೆ, ವಿರಹವ್ಯಥೆ. ಅದರಿಂದ ಇಲ್ಲಿ ಇರತಕ್ಕಂತಹ ದಾಂಪತ್ಯದಲ್ಲಿ ವಿರಹವ್ಯಥೆ ಇದೆ, ಸಾವು ಶಾಶ್ವತವಾದ ವಿರಹವ್ಯಥೆ. ಅದರಿಂದ ಅನ್ಯೋನ್ಯವಾಗಿ ನಿರಂತರವಾಗಿ ಅನಂತ ಕಾಲದವರೆಗೆ ಇರುವುದು ಸಾಧ್ಯ ಇಲ್ಲ. ಆಮೇಲೆ ಅದರ ಜೊತೆಗೆ ಹೆಣ್ಮಕ್ಕಳಿಗೆ ಒಂದು ಗುಮಾನಿ ಇದೆ. ಏನು ಅಂದ್ರೆ, ಯಾರಾದರೂ ಒಂದು ಹೆಂಗಸು ತನ್ನ ಗಂಡರ ಹತ್ರ ಮಾತಾಡಿದ ಕೂಡಲೇ ಸವತಿ, ಅವಳು ಸವತಿ, ನನ್ನ ಶತ್ರು ಅನ್ನುವಂಥ ರೀತಿಯಿಂದ ಭಾವಿಸುವಂತಹ ಒಂದು ಕೆಟ್ಟ ಬುದ್ಧಿ. ಅದರಿಂದ ದುಃಖ ಪಡುವವಳು, ಶಾಶ್ವತ ದುಃಖ ಪಡುವವಳು ಹೆಣ್ಣೆ, ಗಂಡಲ್ಲ. ಆದರೆ ಈ ದುರ್ಬುದ್ಧಿಯಿಂದ ತನ್ನ ಬದುಕನ್ನು ತಾನೇ ಹಾಳು ಮಾಡಿಕೊಳ್ತಾಳೆ. ಒಂದು ಸವತಿ ದ್ವೇಷದ ಒಂದು ಹೊಟ್ಟೆ ಕಿಚ್ಚಿನಿಂದ ಇಡೀ ಜೀವನಕ್ಕೆ ಬೆಂಕಿ ಹಚ್ಚಿಕೊಳ್ತಾಳೆ. ಅದು ಇಲ್ಲ ಮೋಕ್ಷದಲ್ಲಿ. ಮೋಕ್ಷದಲ್ಲಿ ವಿರಹವ್ಯಥೆ ಇಲ್ಲ, ಅಗಲುವ ಪ್ರಶ್ನೆ ಇಲ್ಲ, ಸಾಯುವ ಪ್ರಶ್ನೆ ಇಲ್ಲ, ಬದುಕಿದ್ದಾಗಲೂ ಟ್ರಾನ್ಸ್ಫರ್ ಆಗುವ ಪ್ರಶ್ನೆ ಇಲ್ಲ, ವಿರಹವ್ಯಥೆ ಇಲ್ಲ. ಆಮೇಲೆ ಸವತಿ, ಮತ್ಸರ ಇಲ್ಲ. ಇನ್ನೊಂದು ಹೆಣ್ಣಿನ ಬಗ್ಗೆ ಮತ್ಸರ ಅನ್ನೋದು ಒಂದು ಹೆಣ್ಣಿನ ಬಹಳ ದೊಡ್ಡ ದುರಂತ. ಅಂದ್ರೆ ಅದರಿಂದ ತಾನೇ ತನ್ನ ಬದುಕಿಗೆ ಬೆಂಕಿ ಹಚ್ಚಿಕೊಳ್ತಾಳೆ ಅವಳು, ಮತ್ತು ಬಹಳ ದೊಡ್ಡ ದೋಷಕ್ಕೆ ಪಾತ್ರ ಆಗ್ತಾಳೆ. ಅನೇಕ ಜನ್ಮಗಳಲ್ಲಿ ಅದರ ದುಃಖವನ್ನು ಅನುಭವಿಸ್ತಾಳೆ. ಆದ್ದರಿಂದ ಇಂಥ ಒಂದು ಸವತಿ ದ್ವೇಷ, ಆಮೇಲೆ ವಿರಹವ್ಯಥೆ ಮತ್ತು ಸುಖ ಅನ್ನುವುದು ದುಃಖವನ್ನು ತರುವ ಸುಖ, ಇದೆಲ್ಲವೂ ಸಂಸಾರ ಅಂತಂದ್ರೆ. ಮೋಕ್ಷದಲ್ಲಿ ಇರತಕ್ಕಂಥ ದಾಂಪತ್ಯ ಅದು ಅಗಲಿಕೆಯ ದಾಂಪತ್ಯ ಅಲ್ಲ. ಮತ್ತೆ ಇಲ್ಲಿ ಜನ್ಮಕ್ಕೊಬ್ಬ ಗಂಡ, ಜನ್ಮಕ್ಕೊಬ್ಬಳ ಹೆಂಡತಿ. ಅಲ್ಲಿ ಮತ್ತೆ ಇನ್ನೊಂದು ಸರ್ತಿ ಹುಟ್ಟಿ ಮತ್ತೊಂದು ಹೆಂಡತಿ ಆಗೋ ಪ್ರಶ್ನೆ ಇಲ್ಲ. ಅದರಿಂದ ಅದು ನಿಜವಾದ ದಾಂಪತ್ಯ. ಇದೆಲ್ಲ ಮಾತು ಹೇಳಬೇಕಾಗಿತ್ತು. ಯಾಕೆ ಶೃಂಗಾರ ವರ್ಣನೆ ಮಾಡ್ತಾರೆ ಅಂದ್ರೆ, ನಿಜವಾದ ದಾಂಪತ್ಯ ಅಂದ್ರೆ ಏನು ಅಂತ ತೋರಿಸಬೇಕಾಗಿತ್ತು ನಾರಾಯಣ ಪಂಡಿತ್. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ 11ನೇ ಸರ್ಗ ಓದಿದರೆ ಏನಪ್ಪ ಇವರು ಕವಿಗಳ ಎಲ್ಲ ಕವಿಗಳಾಗಿ ಹುಚ್ಚುಕಟ್ಟಿ ಶೃಂಗಾರ ವರ್ಣನೆ ಮಾಡ್ತಾರಲ್ಲ ಅಂತ ಕಾಣುತ್ತೆ. ಅದರ ಉದ್ದೇಶ ಏನು? ನಿಜವಾದ ಶೃಂಗಾರ ಎಲ್ಲಿದೆ, ನಿಜವಾದ ದಾಂಪತ್ಯ ಎಲ್ಲಿದೆ? ಅದು ಮೋಕ್ಷದಲ್ಲಿ ಮಾತ್ರ ಇರೋದು ಸಹಜವಾಗಿ. ಇನ್ನೊಂದೇನು ಅಂದ್ರೆ ಸೌಂದರ್ಯದ ಪ್ರಶ್ನೆ. ಪ್ರತಿಯೊಬ್ಬನು ನನಗೆ ಚಂದದ ಹೆಂಡತಿ ಬೇಕು ಅಂತ ಬಯಸ್ತಾನೆ, ಪ್ರತಿಯೊಬ್ಬನು ನನಗೆ ಚಂದದ ಗಂಡ ಬೇಕು ಅಂತ ಬಯಸ್ತಾನೆ. ಕಡೆಗೆ ಸಿಕ್ಕಿದವನನ್ನೇ ಚಂದ ಅಂತ ತಿಳ್ಕೊಳ್ತಾನೆ. ಸಿಕ್ಕಿದವನನ್ನೇ ಚಂದ, ಬೇರೆ ಉಪಾಯ ಇಲ್ಲ. ಪರವಾಗಿಲ್ಲ, ಇವರಿಗಿಂತ ಇವಳು ಚಂದ ಅಂತ. ಹೀಗೆ ಏನೋ ಒಂದು ರೀತಿಯ ತೃಪ್ತಿ. ಆದರೆ ಮೋಕ್ಷದಲ್ಲಿ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಯತ್ರ ರೂಪಂ ತತ್ರ ಗುಣ ಅಂತ. ಯಾವತ್ತು ಮೋಕ್ಷಯೋಗ್ಯ ಜೀವ ಉಂಟಲ್ಲ, ಅದು ಸೌಂದರ್ಯದ ಪರಾಕಾಷ್ಠೆಯನ್ನು ಹೊಂದಿರ್ತದೆ. ಕುರೂಪಿಗಳಿಗೆ ಮೋಕ್ಷ ಇಲ್ಲ, ಯಾಕೆಂದ್ರೆ ಕುರೂಪ ಮತ್ತು ದುರ್ಗುಣ ಒಟ್ಟಿಗಿರುವಂತಹದ್ದು. ಆದ್ದರಿಂದ ಮೋಕ್ಷದಲ್ಲಿ ಇರತಕ್ಕಂಥ ಸಮಸ್ತ ಜೀವಗಳು ಸೌಂದರ್ಯದ ಖನಿಗಳು. ಅದರಿಂದ ಅಲ್ಲಿ ಅಸೌಂದರ್ಯ, ಅಯ್ಯೋ ಚಂದದ ಹೆಂಡತಿ ಇಲ್ಲ, ಚಂದದ ಗಂಡ ಇಲ್ಲ ಅನ್ನೋ ಕೊರಗು ಇಲ್ಲ. ಅದಕ್ಕೋಸ್ಕರ ಚಂದ ಇದ್ದ ಹಾಗೆ ನಾಟಕ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಬರೇ ಇಲ್ಲಿ ದಾಂಪತ್ಯದ ನಾಟಕ ಅದು ನಿಜವಾದ ದಾಂಪತ್ಯದ ಮೂಲ. ಅದರ ನಾಟಕ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತು ನಾರಾಯಣ ಪಂಡಿತರಿಗೆ. ಅವರು ಹೇಳ್ತಾರೆ ಇದನ್ನ ಸೌಂದರ್ಯ. ಆಮೇಲೆ ಇನ್ನೊಂದೇನು ಅಂದ್ರೆ, ಅಲ್ಲಿ ಇನ್ನೊಬ್ರು ಬಹಳ ಸುಖವಾಗಿದ್ದಾರೆ, ನಾವು ಅವರಿಗೆ ಕಮ್ಮಿ ಸುಖದಲ್ಲಿದ್ದೇವೆ, ಅವರಷ್ಟು ಸುಖ ಸಮೃದ್ಧಿ ನಮಗಿಲ್ಲ ಅನ್ನತಕ್ಕಂಥ ಆ ಒಂದು ಇನ್ನೊಂದನ್ನ ಖಾಲಿ ಮಾಡಿ ಅದರಿಂದ ಅತೃಪ್ತಿ ಪಡ್ತಕ್ಕಂತಹ ಸ್ಥಿತಿ ನಮ್ಮ ಜೀವನದಲ್ಲಿ ಪ್ರತಿಕ್ಷಣ ಇದೆ. ನಮಗೆ ಸಿಕ್ಕಿದ ಉದ್ಯೋಗದ ಅತೃಪ್ತಿ, ಏನ್ ಸ್ವಾಮಿ ನಮ್ದೊಂದು ಉದ್ಯೋಗವೋ, ಅವ್ರಿಗೆ ಎಷ್ಟು ಸಂಬಳ, ಏನ್ ಕಥೆ, ನಾವು ಇದರಲ್ಲೇ ಹೇಗಬೇಕು ಅಂತ ನಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಅತೃಪ್ತಿ, ನಮಗೆ ಸಮಾಜದಲ್ಲಿ ಸಿಕ್ಕಿದ ಸ್ಥಾನಮಾನದ ಬಗ್ಗೆ ಅತೃಪ್ತಿ, ನಮಗೆ ಸಿಕ್ಕಿದ ಉದ್ಯೋಗದ ಬಗ್ಗೆ ಅತೃಪ್ತಿ, ಪ್ರತಿಯೊಂದು. ಯಾಕಂದ್ರೆ ಇನ್ನೊಬ್ಬರನ್ನ ಕಂಪೇರ್ ಮಾಡಿ ನಮಗಿಂತ ಅವರು ಉನ್ನತ ಸ್ಥಿತಿಯಲ್ಲಿದ್ದಾರೆ, ನಾವು ಈ ಸ್ಥಿತಿಯಲ್ಲಿದ್ದೇವೆ ಅಂತ ನಮ್ಮ ಬಗ್ಗೆ ನಾವು ಯಾವಾಗಲೂ ನಮಗಿಂತ ಕೆಳಗಿರುವವರನ್ನು ನೋಡಿ ನಮ್ಮನ್ನು ಭಗವಂತ ಎಷ್ಟು ಎತ್ತರದಲ್ಲಿ ಇಟ್ಟಿದ್ದಾನಲ್ಲ ಅಂತ ತೃಪ್ತಿ ಪಡುವುದಿಲ್ಲ. ಎಲ್ಲರೂ ಎಷ್ಟು ಎತ್ತರದಲ್ಲಿರುವ ಅವರಿಗಿಂತ ಎತ್ತರದಲ್ಲಿರುವವರು ನೋಡಿ ಕೊರಗುತ್ತಾ ಇರ್ತಾರೆ. ಆದ್ದರಿಂದ ಇಲ್ಲಿ ಇದೊಂದು ರೀತಿಯಿಂದ ಇನ್ನೊಬ್ಬರ ಮೇಲಾಟ, ಅವರು ನಮ್ಮಕ್ಕಿಂತ ಎತ್ತರದಲ್ಲಿದ್ದಾರೆ, ನಾವು ಅವರ ಹಾಗಾಗಬೇಕು ಅಥವಾ ಅವರಿಗಿಂತ ಎತ್ತರ ಹೋಗಬೇಕು ಅನ್ನೋ ಮೇಲಾಟ. ಕಾರಣ ಏನು ಅಂದ್ರೆ ನಮ್ಮ ಎತ್ತರ ಏನು ಅಂತ ನಮಗೆ ಗೊತ್ತಿಲ್ಲದೆ ಇರುವುದು. ಮೋಕ್ಷದಲ್ಲಿ ಈ ಮೇಲಾಟ ಇಲ್ಲ. ಯಾಕೆಂದ್ರೆ ಅಲ್ಲಿಯೂ ಸೇವಕರಿದ್ದಾರೆ. ಅಲ್ಲಿ ಹೇಳ್ತಾರೆ, ಮುಕ್ತರು ಹೋಗುವಾಗ ಸೇವಕರು, ಚಾಮರ ಬೀಸುವ ಸೇವಕರಿದ್ದಾರೆ, ಕೊಡೆ ಹಿಡಿಯುವ ಸೇವಕರಿದ್ದಾರೆ. ವಿಚಾರ ಮಾಡ್ತಾರೆ ಅವರಿಗೆ. ಅವರು ಅಲ್ಲಿ ಆದರೆ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇಲ್ಲ,
ನೀವು ಸೇವಕರು, ನೀವು ನಿಮ್ಮ ದನಿಗಳ ವಿರುದ್ಧ ಗಂಗೆ ಹೇಳ್ರಿ ಅಂತ ಹೇಳ್ತಕ್ಕಂಥ ಅತೃಪ್ತಿಯನ್ನು ಕೆರಳಿಸುವಂತಹ ದರಿದ್ರ ಪಂಥ ಇಲ್ಲ ಅಲ್ಲಿ ಸೇವಕರಿಗೆ ಸಂತೋಷ ಇದೆ. ಯಾಕೆಂದ್ರೆ ಅವರ ಲಿಮಿಟೇಷನ್ಸ್ ಅವರಿಗೆ ಗೊತ್ತಿದೆ. ಮೋಕ್ಷದಲ್ಲಿ ದೇವತೆಗಳಿದ್ದಾರೆ, ದೇವತೆಗಳ ಜೀವರಿದ್ದಾರೆ, ಜೀವನಲ್ಲಿ ಉತ್ತಮ ಜೀವರು ಅಧಮ ಜೀವರು, ಗುರು ಶಿಷ್ಯರ ಸಂಬಂಧದ. ಯಾವಾಗ ನಿಜವಾದ ಶಿಷ್ಯ ಎಂದು ಗುರುವಿನ ಎತ್ತರವನ್ನು ಕಂಡು ಅಸೂಯೆ ಪಡುವುದಿಲ್ಲ. ಹಾಗೆ ನಮ್ಮ ಇತಿಮಿತಿ ತಿಳಿದಾಗ ನಾನು ಎಷ್ಟು ಎತ್ತರಕ್ಕೆ ಹೋಗಬೇಕು ಅಷ್ಟು ಹೋಗಿದ್ದೇನೆ ಅನ್ನೋ ತೃಪ್ತಿ ಇರ್ತದೆ ಹೊರತು ನನ್ನದಲ್ಲದ ಎತ್ತರಕ್ಕೆ ನಾನು ಹೋಗಬೇಕು ಅನ್ನೋ ಅತೃಪ್ತಿ ಇರುವುದಿಲ್ಲ. ಹಾಗಾಗಿ ಮೇಲಾಟ ಇಲ್ಲ, ಅಸೂಯೆ ಇಲ್ಲ, ಅತೃಪ್ತಿ ಇಲ್ಲ, ರಾಗದ್ವೇಷ ಇಲ್ಲ. ಅದನ್ನ ಪೂರ್ಣವಾದ ತೃಪ್ತಿಮಯವಾದ ಆನಂದ. ಇದು ಎಲ್ಲಿ ಸಾಧ್ಯ? ಮೋಕ್ಷದಲ್ಲಿ ಮಾತ್ರ. ಹಾಗೆ ನಿಜವಾದ ದಾಂಪತ್ಯ ಇದು ಬಹಳ ನಾವು ಯೋಚನೆ ಮಾಡೋದಕ್ಕೋಸ್ಕರ ಅವರು ದಾಂಪತ್ಯ ದಾಂಪತ್ಯ ಜೀವನದ ಪೂರ್ಣವಾದ ಒಂದು ಪರ್ಫೆಕ್ಷನ್ ಅಂತ, ಆ ಪರ್ಫೆಕ್ಟ್ ಆದ ದಾಂಪತ್ಯ, ಸಮಗ್ರವಾದ ದಾಂಪತ್ಯ ಇರುವುದು ಮೋಕ್ಷದಲ್ಲಿ ಮಾತ್ರ, ಯಾವತ್ತೂ ಸಂಸಾರದಲ್ಲಿ ಇಲ್ಲ. ಯಾಕೆಂದ್ರೆ ನೋ ಭಯಂ ಹಿ ಅದಹ ಅಂತ, ನೋ ಭಯಂ ಹಿ ಅದಹ ಅಂತ. ಚತುರ್ಮುಖ ಈ ಬ್ರಹ್ಮಾಂಡಕ್ಕೆ, ವಿಶ್ವದ ಸೃಷ್ಟಿ, ಸಂಸಾರಕ್ಕೆ ಹೆಸರೇ ಭಯ ಅಂತ. ಇದು ಭಯ, ಅದು ಅಭಯ. ಅದರಿಂದ ನಿರ್ಭಯವಾದ, ಆನಂದಮಯವಾದ, ಜ್ಞಾನಾನಂದಮಯವಾದ ಸ್ಥಿತಿ, ನಿಜವಾದ ಸಾಂಸಾರಿಕವಾದಂತಹ ಭೋಗ ಇರುವುದು ಮೋಕ್ಷದಲ್ಲಿ ಮಾತ್ರ. ಅದಕ್ಕೋಸ್ಕರ ಮೋಕ್ಷದ ಸಾಂಸಾರಿಕ ಜೀವನವನ್ನು ಚಿತ್ರಿಸ್ತಾರೆ. ಇದು ಶಾಸ್ತ್ರೀಯ ಶೃಂಗಾರ ಮತ್ತು ಶಾಸ್ತ್ರೀಯ ದಾಂಪತ್ಯ. ಇದರಿಂದ ಅದನ್ನ ಹೇಳಬೇಕಾಗಿದೆ ನಾರಾಯಣ ಪಂಡಿತರು. ಇದು ಒಂದು ಮುಖ. ಅದರ ಮೇಲೆ ಅಲ್ಲಿ ಆ ಮೋಕ್ಷದ ಸೌಂದರ್ಯವನ್ನು ವರ್ಣಿಸುವಾಗ ಅವರು ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಏನು ಅಂದ್ರೆ ಅಲ್ಲಿ ಇರತಕ್ಕಂತಹ ಪ್ರತಿಯೊಂದು ಸಂಗತಿಯು ಜ್ಞಾನಾನಂದಮಯ. ಇವರು ಅಲ್ಲಿ ಹೆಣ್ಮಕ್ಕಳು ಮರದಿಂದ ಹೂಗಳನ್ನು ಕೊಯ್ತಾರೆ. ಒಬ್ಬಳು ಹೂ ಕೊಯ್ತಾ ಇದ್ದಾಳೆ. ನಮ್ಮ ಲೋಕದಲ್ಲಿ ಒಂದು ಕಡೆ ದೃಶ್ಯ, ನಮ್ಮ ಊರಿನ ಹಾಗೆ ಆಯ್ತು ಅಂತ ಮೇಲೆ ನೋಟಕ್ಕೆ ಕಾಣುತ್ತೆ. ಇನ್ನೊಬ್ಳು ಹೂ ಕಟ್ತಾ ಇದ್ದಾರೆ. ಆ ಹೂ ಕಟ್ಟುವಾಗ, ಹೂ ಕೊಯ್ಯುವಾಗ ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನ ಭಗವಂತನಿಗೆ ಅರ್ಪಿಸಿ ತಾವು ಅನುಭವಿಸ್ತಾರೆ. ಯಾಕೆಂದ್ರೆ ಹುಟ್ಟು ಗುಣ ಬಿಟ್ಟು ಎಲ್ಲಿ ಇರುವುದು ಇಲ್ಲ, ಇಲ್ಲಿ ಒಂದು ಸಹಜ. ಹಾಗಾಗಿ ಅವರು ಹೂ ಕೊಯ್ಯುವುದು ಇಲ್ಲಿ ವಿಶೇಷ ಏನಂದ್ರೆ ಆ ಹೂವು ಕೂಡ ಒಂದು ಚೇತನ, ಆ ಮರವೂ ಒಂದು ಚೇತನ, ಅದಕ್ಕೆ ಕಟ್ಟಿದ ದಾರವೂ ಒಂದು ಚೇತನ. ಇದು ಯಾವುದು ಜಡ ವಸ್ತು ಅಲ್ಲ. ಇದು ಬಹಳ ವಿಚಿತ್ರವಾದ ಸಂಗತಿ. ಇದನ್ನೆಲ್ಲ ಹೇಳಬೇಕಾಗಿತ್ತು ಅವರಿಗೆ. ಅವು ಯಾವುದು ಅಂದ್ರೆ ಅವೆಲ್ಲ ಮುಕ್ತ ಚೇತನಗಳು. ಯಾಕೆ? ಇದೊಂದು ವಿಷಯ ಇದೆ. ಜೀವನದಲ್ಲಿ ನಾವು ಮರಗಳಿಗೆ, ವೃಕ್ಷ ಜೀವ ಹೇಗೆ ಹೆಣ್ಣು ಜೀವ ಗಂಡು ಜೀವ ಇದೆ, ಅದು ಗುರುವಿನಲ್ಲಿ ಮಾತ್ರ ಆಚಾರ್ಯರ ಯಾವ ಭಾಷೆಯಲ್ಲೂ ಇಲ್ಲ. ಅದು ಹೆಣ್ಣು ಜೀವ ಗಂಡು ಜೀವ ಅಂತ ಅನ್ನೋದನ್ನು ತುಳುವಿನಲ್ಲಿ ಮಾತ್ರ ಹೇಳ್ತಾರೆ. ಯಾಕೆಂದ್ರೆ ನೇರ ಆಚಾರ್ಯರ ಸಂಪರ್ಕ ಇದ್ದ ಭಾಷೆ ಆದ್ದರಿಂದ ಈ ಭಾಷೆಯ ಸೈದ್ಧಾಂತಿಕ ಪ್ರಕ್ರಿಯೆ ಮಾತಾಡುವವರಿಗೆ ಅದನ್ನು ತಾವು ಏನು ಹೇಳ್ತೇವೆ ಅನ್ನೋ ಎಚ್ಚರ ಇಲ್ಲ. ಆದರೆ ಅದರ ಹಿಂದೆ ಇರತಕ್ಕ ಫಿಲಾಸಫಿ ಅದು ತುಳುನಾಡಿನ ಕೊಡುಗೆ, ಪ್ರಪಂಚಕ್ಕೆ ತುಳುನಾಡು ಕೊಟ್ಟ ಕೊಡುಗೆ. ಅದು ಆದ ನಂತರ ಮುಂದೆ ಇನ್ನೊಂದು ಜೀವದಲ್ಲಿ ಹೆಣ್ಣು ಗಂಡು, ಹಾಗೆ ಜೀವದಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಸಹಜ ಅಂತ. ವೃಕ್ಷ ಜೀವ ಅಂತ ಒಂದಿದೆ. ಇದನ್ನು ಆತನಿಗೆ ಯಾರು ಹೇಳಲಿಲ್ಲ. ವೃಕ್ಷ ಜೀವ ಅದು ವೃಕ್ಷವೇ, ಪ್ರಾಣಿ ಅದರಲ್ಲಿ ಒಂದು ಜೀವ ಇದೆ, ತೃಣಾಂತ ಜೀವ. ಒಂದೊಂದು ವಸ್ತು ಇಲ್ಲಿ ಏನಿದೆ ಅಷ್ಟು ವಸ್ತು ವೈವಿಧ್ಯದ ಸ್ವರೂಪ ಇರತಕ್ಕ ಜೀವಗಳಿದ್ದಾವೆ. ಬರೇ ಬಾಹ್ಯ ಶರೀರ ಅಲ್ಲ. ಯಾಕೆ ಲಿಂಗ ಅನ್ನುವುದು ಬರೇ ಬಾಹ್ಯಕ್ಕಿಲ್ಲವೋ ಹಾಗೆ ಜಡಕ್ಕೆ ಈ ಲಿಂಗ ಭೇದ ಇದ್ದ ಹಾಗೆ ಸ್ವರೂಪ ಭೇದವೂ ಇಲ್ಲ. ಸ್ವರೂಪ ಭೇದ ಅನ್ನೋದು ಜೀವಕ್ಕಿರುವುದು. ತೃಣಜೀವ, ವೃಕ್ಷ ಜೀವ ಈ ಜೀವಕ್ಕೆ ಇದೆ. ಹಾಗೆ ಮನುಷ್ಯ ಜೀವ, ದೇವತಾ ಜೀವ,
ದೇವತೆಗಳು ಮನುಷ್ಯರು ದೇವತೆಗಳ ಪ್ರತಿಯೊಂದು ಕೂಡ ಸಹಜವಾಗಿ ಹುಟ್ಟುಗುಣದಿಂದ ಬಂದಿರತಕ್ಕಂಥದ್ದು. ಅದರಿಂದ ಈ ತೃಣಜೀವ ಮೋಕ್ಷಕ್ಕೆ ಹೋದಾಗ ಮನುಷ್ಯ ಆಗತ್ತಾ? ಅದು ಲಕ್ಷಣವಾಗಿರುತ್ತೆ. ವೃಕ್ಷ ಜೀವ ಮೋಕ್ಷಕ್ಕೆ ಹೋಗುವಾಗ ಮನುಷ್ಯ ಆಗುತ್ತೆ, ವೃಕ್ಷವೇ ಆಗಿರುತ್ತೆ. ಹಾಗಾಗಿ ಮುಕ್ತ ವೃಕ್ಷಗಳು, ಆ ಜ್ಞಾನಾನಂದಮಯವಾಗಿರುವಂತಹ ವೃಕ್ಷಗಳು ಜ್ಞಾನಾನಂದಮಯ, ಆದರೆ ಜ್ಞಾನ ಆನಂದವೇ ಹೂವಾಗಿರುತ್ತೆ, ಅಲ್ಲಿ ಹಣ್ಣಾಗಿ ಬಿಡುತ್ತೆ. ಹೀಗೆ ಅಲ್ಲಿ ಇರತಕ್ಕಂತಹ ಪ್ರತಿಯೊಂದು ವಸ್ತುವು, ಅಲ್ಲಿ ಇರತಕ್ಕ ವೃಕ್ಷಗಳು, ಅವುಗಳು ಮುಕ್ತ ಜೀವಗಳು. ಮುಕ್ತವರು ಮರ ಯಾಕಾದು ಅಂದ್ರೆ ಜೀವ ಸ್ವಭಾವವೇ ವೃಕ್ಷ. ಇದೆಲ್ಲ ಅನೇಕ ಸಂಗತಿಗಳನ್ನ ಈ 11ನೆಯ ಸರ್ಗದಲ್ಲಿ ನಾರಾಯಣ ಪಂಡಿತರು ಬಿಚ್ಚಿಡ್ತಾರೆ. ಆದರೆ ಅದು ಮೇಲುನೋಟಕ್ಕೆ ಏನು ಕಾಣೋದಂದ್ರೆ ಬರೀ ಶೃಂಗಾರವರ್ಣನೆ, ಅಂದ್ರೆ ಮನುಷ್ಯರಿಗೆ ಆಸಕ್ತಿ ಇರುವ ಸಂಗತಿ ಎಷ್ಟು, ಆ ಶೃಂಗಾರವರ್ಣನೆ ನಿಂತು ಬಿಡ್ತಾನೆ. ಅದರ ಹಿಂದೆ ಇರುವ ತಾತ್ವಿಕ ಮುಖಗಳನ್ನು ಅವರು ತೆರೆದಿಡುವುದನ್ನ ನಾವು ನೋಡಿದರೆ ವಿಸ್ಮಯ ಆಗುತ್ತೆ. ಇದು ಒಂದೊಂದು ಸಂಗತಿಯು ಆಚಾರ್ಯರು ರಿಲೀಸ್ ಮಾಡಿದಂಥ ಮೋಕ್ಷದ ಅಪೂರ್ವ ಸಂಗತಿಗಳನ್ನು ತುಂಬುತ್ತಾರೆ. ವೃಕ್ಷಗಳು, ವೃಕ್ಷ ಜೀವಗಳು, ಅವುಗಳಿಗೂ ಒಂದು ಆನಂದ. ತಾವು ಅಲ್ಲಿ ಭಗವಂತನಿಗೋಸ್ಕರ ಅವು ಆನಂದಮಯವಾದ, ಅಲ್ಲಿ ಹೂ ನೋಡಿ ಆನಂದ ಆಗುವುದು, ಅಲ್ಲಿ ಹೂವು ಆನಂದ, ನೋಡುವವರಿಗೂ ಆನಂದ, ಅದನ್ನು ಭಗವಂತನಿಗೆ ಅರ್ಪಿಸು. ಇಂಥ ಲೋಕ ಅದು. ಆಮೇಲೆ ಹೆಣ್ಮಕ್ಳು ಬಗೆ ಬಗೆಯ ಸೀರೆಯನ್ನ ತೊಡ್ತಾರೆ, ಆಭರಣ ತೊಡ್ತಾರೆ. ಅದು ನಮ್ಮೂರ್ನ ಹೆಂಗಸರಾಗೆ ಆಯ್ತಲ್ಲ ಮುಕ್ತರು ಅಂತ. ಮೇಲ್ನೋಟಕ್ಕೆ ಮಧ್ವಿಜಯ ನೋಡಿದ್ರೆ ಮೋಕ್ಷ ಆದ್ರೆ ನಮ್ಮೂರ್ನ ಹಾಗೆ, ಸ್ವಲ್ಪ ನಮ್ಮೂರ್ನಲ್ಲಿ ತಾಪತ್ರ ಇದೆ, ಅಲ್ಲಿ ಇಲ್ಲ, ಮತ್ತೆ ನಮ್ಮೂರ್ನ ಹಾಗೆ ಅನ್ನೋ ಹಾಗೆ ಕಾಣುತ್ತೆ. ಇದರ ಒಳನೋಟ ಇಲ್ಲದೆ ಇದ್ದವು. ಅವ್ರು ಹೇಳ್ತಾರೆ, ಆ ನೆಲ ಒಂದು ನಾರಾಯಣ ಪಂಡಿತರ ಕವಿ ಹೃದಯ ಹೇಳುತ್ತೆ, ಕೆಂಪು ಮಣಿಯ ಮೇಲೆ ನಡೆದಾಗ ಅವರ ಕಾಲುಗುಲಿನ ಕೆಂಪದಲ್ಲಿ ಮರ್ಜಿಯಾಗಿ ಕಾಣಿಸಲಿಲ್ಲ. ಆದರೆ ಅಲ್ಲಿಂದ ಬಿಳಿ ಕಲ್ಲು ವಜ್ರದ ನೆಲದ ಮೇಲೆ ನಡೆದಾಗ ಆ ವಜ್ರದಲ್ಲಿ ಇವರ ಕಾಲುಗೂರಿನ ಕೆಂಪು ಮೇಳವಿಸಿ ಬಿಳಿ ಕೆಂಪುಗಳ ಮಿಶ್ರಣದಿಂದ ಹೊಸ ಕಾಂತಿ ಬಂತು. ಅಂದರೆ ಇದು ಕವಿ ಹೃದಯ ಆದರೂ ಕೂಡ ಅಲ್ಲಿ ಇರತಕ್ಕಂತಹ ಒಂದು ಜ್ಞಾನಾನಂದಮಯವಾದಂತಹ ಸಮಸ್ತ ವಸ್ತುಗಳನ್ನು ಹೇಗೆ ಅದನ್ನ ಆನಂದಮಯವಾಗಿ ಪರಿವರ್ತಿಸಿಕೊಂಡು ಅವರು ಬದುಕುತ್ತಾರೆ ಅನ್ನೋದು. ಮತ್ತೆ ಇನ್ನೊಂದು ಅಲ್ಲಿಯ ದಾಂಪತ್ಯವನ್ನ ಯಾಕೆ ವರ್ಣಿಸ್ತಾರೆ ಅಂದ್ರೆ, ಇಲ್ಲಿಯ ದಾಂಪತ್ಯದಲ್ಲಿ ಒಂದು ಕಾಮ ಇದೆ, ಬಯಕೆ. ಏನು ಅಂದ್ರೆ ಪ್ರಜಾಯೈ ಗೃಹಮೇಧಿನಾಂ. ಪ್ರತಿಯೊಬ್ಬ ದಂಪತಿಗಳಿಗೂ ಒಂದು ಆಸೆ ಏನಿದೆ, ಸಂತಾನದ ಬಯಕೆ. ಆ ಭೋಗದ ಹಿಂದೆ ಒಂದು ಸಂತಾನದ ಬಯಕೆ ಇದೆ. ಸಂತಾನ ಆಗಲಿಲ್ಲ ಅಂದ್ರೆ ಕೆಡಪಡಿಸ್ತಾರೆ. ಕಡೆಗೆ ನಾಗ ಪ್ರತಿಷ್ಠೆ, ಅಶ್ವತ್ಥ ಪ್ರದಕ್ಷಿಣೆ ಎಲ್ಲ ಶುರುವಾಗುತ್ತೆ. ಅದು ಸಂತಾನದ ಬಯಕೆ. ಸಂತಾನ ಒಳ್ಳೆ ಮಕ್ಕಳು ಹುಟ್ಟಿದ್ರೆ ಪುನಃ ಸಂತೋಷ, ಇಲ್ಲದ್ರೆ ಹುಟ್ಟಿದ ಮಕ್ಕಳು ಅಂಗವಿಕಲರಾದ್ರೆ ದುಃಖ. ಬುದ್ಧಿವಿಕಲರು ಹುಟ್ಟಿಯೇ ಹುಡ್ತಾರೆ, ಅಂಗವಿಕಲರು ಅಪರೂಪ ಕೊಡ್ತಾರೆ, ಬುದ್ಧಿವಿಕಲರು ಧಾರಾಳವಾಗಿ ಕೊಡ್ತಾರೆ. ಅವು ಒಂದೋ ಬುದ್ಧಿ ಇರೋದಿಲ್ಲ, ಒಂದೋ ಕೈಗಾಲು ಸರಿ ಇರೋದಿಲ್ಲ. ಈ ಅಂಗವಿಕಲರಾದ ಮಕ್ಕಳು ಹುಟ್ಟಿದ ದಾಂಪತ್ಯ ಜೀವನದಿಂದ ದುರಂತ. ಆ ಮಕ್ಕಳನ್ನ ಬಿಡುವಾಗುವುದಿಲ್ಲ, ಸಾಕುವುದಿಲ್ಲ, ಅಂಥ ದುಃಖ. ಮಕ್ಕಳಾಗದಿದ್ದರೆ ದುಃಖ, ಮಕ್ಕಳಾದರೆ ಇನ್ನಷ್ಟು ದುಃಖ. ಮಕ್ಕಳಾಗದೇ ಇದ್ದವ್ರೆ ಆಗಲಿಲ್ಲ ಅನ್ನೋದು ಒಂದೇ ದುಃಖ, ಆದವರಿಗೆ ಇಂಥ ದರಿದ್ರ ಮಕ್ಕಳಾದವಲ್ಲ ಅನ್ನೋ ದುಃಖ, ಸಾವಿರ ದುಃಖಗಳು. ಅದನ್ನ ಇದೆಲ್ಲ ಕಾರಣ ಏನು ಅಂದ್ರೆ, ದಾಂಪತ್ಯದ ಹಿಂದೆ ಒಂದು ಸಂತಾನದ, ಯಾಕಂದ್ರೆ ಅದನ್ನ ಹಿಂದಿನವರು ಗುರುತಿಸುವುದು ದಾಂಪತ್ಯದ ಸಂತಾನ ವೃದ್ಧಿ. ನಾವು ಇಲ್ಲಿ ಪರ್ಮನೆಂಟ್ ಆಗಿ ಅದಕ್ಕೇನು ಪರ್ಮನೆಂಟ್ ಆಗ್ಲಿಕ್ಕೆ ವಿಧಾನ ಏನು ಅಂದ್ರೆ, ಅವನು ಸತ್ತ ಮೇಲೆ ಅವನ ರೆಪ್ರೆಸೆಂಟೇಟಿವ್ ಒಬ್ಬರು ಬಿಟ್ಟು ಹೋದೆ ಅನ್ನೋ ಒಂದು ಸಂತೋಷ. ಸೊ ಕಂಟಿನ್ಯೂಟಿ ಇಸ್ ದ ಆಫ್ ದ ರೇಸ್, ಕಂಟಿನ್ಯೂಟಿ ಆಫ್ ದ ರೇಸ್. ಹೀಗೆ ಒಂದು ನಿರಂತರತೆ ಬಯಕೆ. ನಾನು ಬದುಕಬೇಕು, ನಾನು ಸತ್ತ ನನ್ನಿಂದ ಸೃಷ್ಟಿಯಾದ ಕಂಟಿನ್ಯೂ ಮಾಡಬೇಕು. ಹೀಗೆ ಏನೇನೋ ಹುಚ್ಚು ಬಯಕೆಗಳು. ಅಲ್ಲಿ ಸಂತಾನದ ಬಯಕೆಯೇ ಇಲ್ಲ. ಯಾಕೆಂದ್ರೆ ಮೋಕ್ಷದಲ್ಲಿ ಹೊಸ ಮರಿಗಳು ಹುಟ್ಟುವುದಿಲ್ಲ, ಮುಕ್ತ ಜೀವಗಳು ಹುಟ್ಟುವುದಿಲ್ಲ, ಇಲ್ಲಿಂದ ಹೋಗಬೇಕು, ಅಲ್ಲೇ ಮುಕ್ತ ಮಕ್ಕಳು ಹುಟ್ಟುವುದಿಲ್ಲ. ಅದರಿಂದ ಸಂತಾನದ ಬಯಕೆ ಇಲ್ಲ. ಇವಾಗ ನಿಮಗೆ ಕಾಣ್ಬೋದು. ಹಾಗಾದ್ರೆ ಸಂತಾನದ ಬಯಕೆ ಇಲ್ಲದ ಭೋಗ ನಿಷಿದ್ಧ ಅಲ್ವಾ? ಅದು ಅವರಿಗೆ ಯಾಕೆ ಬಂತು? ಮುಕ್ತರಿಗೆ ಭೋಗದ ಬಯಕೆಯೇ ತಪ್ಪಲ್ವಾ? ಅವರು ತೃಪ್ತರು, ಅವರಿಗೆ ಸ್ತ್ರೀ ಭೋಗ ಪುರುಷ ಭೋಗದ ಬಯಕೆ ಯಾಕೆ ಬಂತು ಅಂತ.
ಅವರಿಗೆ ಪ್ರತಿಯೊಂದು ಭೋಗವೂ ಕೂಡ ಭಗವಂತನ ಅನುಭೂತಿಗೆ, ಸಂತಾನಕ್ಕೋಸ್ಕರ ಅಲ್ಲ. ಅವರಿಗೆ ಭಗವಂತ ಒಂದೊಂದು ಕ್ರಿಯೆಯಲ್ಲೂ ಒಂದೊಂದು ವಸ್ತುವಿನಲ್ಲಿ ಎಂಥ ಆನಂದವನ್ನಿಟ್ಟಿದ್ದಾನೆ ಎನ್ನುವುದನ್ನು ಅನುಭವಿಸುವುದಕ್ಕೋಸ್ಕರ ಭೋಗ. ಆ ಭೋಗವೂ ಕೂಡ ಭಗವಂತನ ಅನುಸಂಧಾನ, ಭಗವಂತನ ಮಹಿಮೆಯ ಅನುಸಂಧಾನ, ಭಗವಂತನ ಕೊಡುಗೆಯ ಅನುಸಂಧಾನ. ಹಾಗಾಗಿ ಅವರಿಗೆ ಆ ಭೋಗದಿಂದ ಸಂತಾನದ ಬಯಕೆ ಇಲ್ಲ, ಯಾವ ಬಯಕೆಯೂ ಇಲ್ಲದ ಭೋಗ. ಅವರು ಹೇಗೆ ವಿಹಾರ ಮಾಡ್ತಾರೆ ಅಂದ್ರೆ ನೋಡಿ, ಪ್ರಾಚೀನರಿಗೆ ಆಕಾಶದಲ್ಲಿ ವಿಮಾನದಲ್ಲಿ ಸಂಚರಿಸ್ತಾರೆ, ಆಮೇಲೆ ನೀರಿನಲ್ಲಿ ದೋಣಿಯಲ್ಲಿ ವಿಹರಿಸ್ತಾರೆ, ಅಥವಾ ಜಲಕ್ರೀಡೆ ಆಡ್ತಾರೆ. ಇದೆಲ್ಲವೂ ನಾವು ಏನು ಲೋಕದಲ್ಲಿ ಕಾಡ್ತೇವೆ ಅದೆಲ್ಲವೂ ಅಲ್ಲಿ ಸಾಧ್ಯ. ಯಾಕೆಂದ್ರೆ ಅಲ್ಲಿ ಯಾವುದಿಲ್ಲವೋ ಅದು ಇಲ್ಲಿ ಇರುವುದು ಸಾಧ್ಯ ಇಲ್ಲ. ಇಲ್ಲಿ ಯಾವುದಿದೆಯೋ ಅದರ ಪೂರ್ಣ ಪರ್ಫೆಕ್ಟ್ ರೂಪ ಅಲ್ಲಿದೆ. ಅಲ್ಲಿ ಯಾವುದು ಇಲ್ಲವೋ ಅದು ಎಲ್ಲಿಯೂ ಇಲ್ಲ. ಯದಿ ಹಾಸ್ತಿ ತದನ್ಯತ್ರ ಎಲ್ಲೇ ಹಾಸ್ತಿ ನ ತತ್ರ. ಆದ್ರಿಂದ ಮೋಕ್ಷದಲ್ಲಿ ದೋಣಿ ಇರುವುದಿದ್ರೆ ಇಲ್ಲಿ ಇರುವುದು ಸಾಧ್ಯ ಇಲ್ಲ, ಮೋಕ್ಷದಲ್ಲಿ ವಿಮಾನ ಇರುವುದಿದ್ರೆ ಇಲ್ಲಿ ಇರುವುದು ಸಾಧ್ಯ ಇಲ್ಲ. ಅಲ್ಲಿ ಇದ್ದದ್ದರದ್ದು ವಿಕೃತ ರೂಪ ಮಾತ್ರ ಅಲ್ಲಿ ಸಹಜವಾದದ್ದು ಅಲ್ಲಿ. ಹಾಗಾಗಿ ವಿಮಾನಗಳಲ್ಲಿ ಓಡಾಡುತ್ತಾರೆ, ನದಿಗಳಲ್ಲಿ ವಿಹರಿಸುತ್ತಾರೆ, ಜಲಕ್ರೀಡೆ ಆಡುತ್ತಾರೆ. ಇದೆಲ್ಲ ಯಾಕಂದ್ರೆ ಅಲ್ಲಿರತಕ್ಕ ನದಿ, ಅಲ್ಲಿರತಕ್ಕ ವಿಮಾನ ಎಲ್ಲವೂ ಆನಂದಮಯವಾದ ಚೈತನ್ಯಮಯವಾಗಿರತಕ್ಕಂಥ ಒಂದು ವಿಚಿತ್ರ ಪ್ರಪಂಚ ಅದು. ಆಮೇಲೆ ನಾನು ಹೇಳಿದ ಹೆಣ್ಮಕ್ಕಳು ಆಭರಣ ತೊಡ್ತಾರೆ, ಸೀರೆ ಬಂಗಾರ ತೊಡ್ತಾರೆ. ಅದು ಹೇಗೆ ಅಂದ್ರೆ ಅವು ಕೂಡ ಒಂದು ಜ್ಞಾನಾನಂದಮಯವಾದ ವಸ್ತುಗಳೇ. ಅದು ಹೇಗೆ ಇತ್ತು ಅಂದ್ರೆ, ಇಲ್ಲಿ ಯಾಕೆ ಆಭರಣ ತೊಡುವುದು ಅಂದ್ರೆ, ನಾರಾಯಣ ಪಂಡಿತರು ಒಂದು ವಿಚಿತ್ರವಾದ ಮಾತನ್ನು ಹೇಳ್ತಾರೆ. ಕಾಳಿದಾಸ ಹೇಳಿದ ಮಾತು ಅವರಿಗೆ ನೆನಪು ಬಂದಿರ್ಬೇಕು, ಆಭರಣಸ್ಯ ಆಭರಣ ಅಂತ. ಇಲ್ಲಿ ಹೆಣ್ಮಕ್ಳು ಆಭರಣ ಯಾಕೆ ಹಾಕೊಳ್ಳೋದು, ತಾವು ಚಂದ ಕಾಣಬೇಕು ಅಂತ. ಅಲ್ಲಿ ಅವರು ಆಭರಣ ಹಾಕೊಂಡದ್ರಿಂದ ಆಭರಣ ಚಂದ ಕಂಡಿದ್ದರು, ಅವರು ಚಂದ ಕಾಣೋದಲ್ಲ, ಅವರು ಹಾಕೊಂಡದ್ರಿಂದ ಆಭರಣಕ್ಕೊಂದು ಹೊಸ ಕಳೆ. ಹೀಗೆ ಅವು ಪರಸ್ಪರ, ಆಭರಣಕ್ಕೆ ಇವರು ಆಭರಣ, ಇವರಿಗೆ ಆಭರಣ ಆಗಿ ಅನ್ಯೋನ್ಯ. ಯಾಕಂದ್ರೆ ಎರಡೂ ಕೂಡ ಅರ್ಥಮಯವಾದ ವಸ್ತು. ಆದರೂ ನಮ್ಮ ತಲೆಗೆ ಹಾಕಬೇಕು ಅನ್ನೋ ಉದ್ದೇಶ ನಾರಾಯಣ ಪಂಡಿತರಿಗಿತ್ತು. ಮೋಕ್ಷದ ಸ್ಥಿತಿ ಎಂಥದು ಅನ್ನೋದ್ರ ಬಗ್ಗೆ ತಪ್ಪು ಕಲ್ಪನೆಗಳೇ ಒಂದು. ಏನು ಮೋಕ್ಷ ಅಂದ್ರೆ ಏನೂ ಇಲ್ಲ, ಬರೇ ಜ್ಞಾನಾನಂದವಾದ ಆತ್ಮ ಮಾತ್ರ, ಏನೇನೂ ಇಲ್ಲ ಅನ್ನತಕ್ಕಂಥ ಸ್ಥಿತಿ ಇದ್ದಾಗ ಅಲ್ಲಿ ಎಲ್ಲವೂ ಇದೆ ಅನ್ನೋ ಮಾತೇ ಬಂತು. ಎಲ್ಲ ಇಲ್ಲಿ ಏನಿದೆ ಅದೆಲ್ಲ ಇದೆ, ಆದರೆ ಇಲ್ಲಿ ಅಪೂರ್ಣವಾಗಿ ಅಲ್ಲಿ ಪೂರ್ಣವಾಗಿದೆ ಅನ್ನುವಂಥ ಮಾತುಗೋಸ್ಕರ ಇಷ್ಟು ವಿಶಿಷ್ಟವಾದಂತಹ ವರ್ಣನೆಗಳನ್ನ ಮಾಡಿದರು. ಆಮೇಲೆ ಇನ್ನೂ ತಮಾಷೆ ಅಂದ್ರೆ, ಇದೆಲ್ಲ ಆಮೇಲೆ ಇನ್ನೊಂದು ಸಂಗತಿ ಹೇಳ್ತಾರೆ. ಅಲ್ಲಿ ಮರಗಳು ಅಂತಕ್ಕಂಥವು, ಮರಗಳು ಕೂಡ ಮುಕ್ತ ಜೀವಿಗಳು. ಆ ಮರಗಳು ಅದರಲ್ಲಿ ಮತ್ತೆ ನಮ್ಮ ಮರಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಮರಗಳು ಹೂ ಬಿಡ್ತಾರೆ. ಋತುಚಕ್ರ ಅಂತ ಒಂದೊಂದು ಋತುವಿನಲ್ಲಿ ಒಂದೊಂದು ಜಾತಿಯ ಹೂ, ಆಯಾ ಋತುವಿಗೆ ಆಯಾ ವಿಶಿಷ್ಟವಾದಂತಹ ಗಿಡ ಮರಗಳಿಗೆ ಒಂದೊಂದು ಸಂಬಂಧವಿದೆ. ಆ ಋತು ಜೀವಗಳಿದ್ದಾವ, ಋತುವನ್ನು ದೇವತಾಗಣ, ಹೂವು ಮುಕ್ತ ಆಗಿಲ್ಲ. ಆದ್ದರಿಂದ ಋತು ಧರ್ಮವೂ ಅಲ್ಲಿ ಇದೆ ಅಂತ. ಆಮೇಲೆ ವೃಕ್ಷಗಳಲ್ಲಿ ಮುಖ್ಯವಾಗಿ 5 ವೃಕ್ಷಗಳು, ದೇವತರವಾಹ ಅಂತ. ಅದು ದೇವತರು ಅಂದ್ರೆ ದೇವಲೋಕದಲ್ಲಿ ಇರುವುದು ನಶ್ವರವಾದ ದೇವತರು, ಅಮರ ಅಲ್ಲ. ಅದು ಮರ, ಇದು ಅಮರವಾದ ಮರ. ಅಲ್ಲಿ 5 ಮರಗಳು, 5 ಅಮರಗಳು. ಪಂಚದೇವತರವಾಹ ಅದು ಅಲ್ಲಿ ಇದೆ. ಯಾವುದು ಅದರಲ್ಲಿ ಒಂದೆರಡು ನಾವು ಗಿಡ ನಟ್ಟು ನಮ್ಮ ತೋಟದಲ್ಲಿ ಬೆಳೆಸ್ತೇವೆ, ಅದಕ್ಕೆ ಆ ಹೆಸರಿಟ್ಟಿದ್ದೇವೆ. 2